ಹಾಯ್ ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಈ BGMI ಲೈಟ್ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಂದು ಪೋಸ್ಟ್ ನ ಹಾಕಿದ್ದಾರೆ ಈ BGMI ಲೈಟ್ ಐಡಿ ಬಗ್ಗೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಈ PUBG ಮೊಬೈಲ್ ಲೈಟ್ ಐಡಿ ಬಂದ್ಬಿಟ್ಟು ನಾವು BGMI ಲೈಟ್ ಗೆ ಕನ್ವರ್ಟ್ ಮಾಡ್ಕೋಬಹುದಾ ಇಲ್ಲ ಅಂತ ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಈ ವೆರಂಗಾ ಮ್ಯಾಪ್ ಬಗ್ಗೆ ಕೇಳ್ತಾ ಇದ್ರು ಬಹಳ ಜನ, ಅದ್ರ ಬಗ್ಗೆ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋಗೆ ಲೈಕ್ ಮಾಡ್ಕೊಡ್ರೆ, ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿ. ಹಾಗಿದ್ರೆ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಬನ್ನಿ ನೋಡಬಹುದು, ನೀವು ನಿನ್ನೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಈ ರೀತಿ ಒಂದು ಪೋಸ್ಟ್ ನ ಅಪ್ಲೋಡ್ ಮಾಡಿದ್ದಾರೆ BGMI ಲೈಟ್ ಅವರು. ಬನ್ನಿ ಮೊದಲೇದಾಗಿ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇಲ್ಲಿ ಬಂದ್ಬಿಟ್ಟು ನೋ ನ್ಯೂ ಅಕೌಂಟ್, ನೀವು ಹೊಸದಾಗಿ ಐಡಿನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಮೊದಲೇ ಪಾಯಿಂಟ್. ಆದ್ರೆ ನೆಕ್ಸ್ಟ್ ನೋ ಸ್ಟಾರ್ಟಿಂಗ್ ಓವರ್. ಇದೇನಪ್ಪ ಅಂದ್ರೆ ನಿಮ್ಮ ಐಡಿ ಬಂದ್ಬಿಟ್ಟು ಮೊದಲಿಂದ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ದು ಎಷ್ಟು ಲೆವೆಲ್ ಇರುತ್ತೆ ಅದರಿಂದ ನೀವು ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಳಗೆ ಬಂದ್ಬಿಟ್ಟು ನೀವು ಯೂಸ್ ಯುವರ್ ಎಕ್ಸಿಸ್ಟಿಂಗ್ BGMI ಅಕೌಂಟ್ ಆನ್ BGMI ಲೈಟ್ ಅಂತ ಹಾಕಿದರೆ. ಮೊದಲೇದಾಗಿ ನೀವು 2 ಪಾಯಿಂಟ್ಸ್ ನ ಓದಿರಲ್ಲ, ನೋ ನ್ಯೂ ಅಕೌಂಟ್ ಪ್ಲಸ್ ನೋ ಸ್ಟಾರ್ಟಿಂಗ್ ಓವರ್ ಅಂತ. ಅದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ BGMI ಐಡಿ ಇದ್ರೆ ಮಾತ್ರ ಅವೆರಡು ನಿಮ್ಗೆ ಅನ್ವಯಿಸುತ್ತೆ. ನಿಮ್ಮ ಹತ್ರ BGMI ಅಕೌಂಟ್ ಇದ್ರೆ ನೀವು ಆ BGMI ಲೈಟ್ ಗೆ ಲಾಗಿನ್ ಮಾಡ್ಕೋಬಹುದು ಅಂತ ಎಕ್ಸ್ಪ್ಲೈನ್ ಮಾಡಿರೋದು ಅಷ್ಟೇನೆ. ಇನ್ನೊಂದೇನಪ್ಪ ಅಂದ್ರೆ ಈ PUBG ಮೊಬೈಲ್ ಲೈಟ್ ಐಡಿ ಬಂದ್ಬಿಟ್ಟು ನಮಗೆ ಟ್ರಾನ್ಸ್ಫರ್ ಆಗುತ್ತಾ ಇಲ್ಲ ಅಂತ ಹೇಳ್ತೀನಿ. ಏನಪ್ಪಾ ಅಂದ್ರೆ ಇರೋ ಫ್ಯಾಕ್ಟ್ ಹೇಳ್ತೀನಿ ಫಸ್ಟ್ ನಾನು. ಏನಪ್ಪಾ ಅಂದ್ರೆ ಈ BGMI ಲೈಟ್ ಅಫಿಷಿಯಲ್ ಪೇಜ್ ಅಲ್ಲಿ ಒಂದು ಪೋಸ್ಟ್ ನ ಹಾಕಿದ್ದಾರೆ. ಆ ಪೋಸ್ಟ್ ಅಲ್ಲಿ ಬಂದ್ಬಿಟ್ಟು ಓನ್ಲಿ BGMI ಅಕೌಂಟ್ಸ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ ಅಂತ ಎಲ್ಲೂ ಮೆನ್ಷನ್ ಮಾಡಿ ಹೇಳಿಲ್ಲ. ಆ ಅಕೌಂಟ್ಸ್ ಬಂದ್ಬಿಟ್ಟು ನಮಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಬಿಟ್ರೆ ನಮಗೆ ಈ PUBG ಮೊಬೈಲ್ ಲೈಟ್ ಐಡಿ ಬಂದ್ಬಿಟ್ಟು ನಮಗೆ ಟ್ರಾನ್ಸ್ಫರ್ ಆಗಲ್ಲ ಅಂತ ಎಲ್ಲೂ ಮೆನ್ಷನ್ ಮಾಡ್ಬಿಟ್ಟು ನೇಮ್ ಮೆನ್ಷನ್ ಮಾಡ್ಬಿಟ್ಟು ನಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅದರಲ್ಲಿ ಪೋಸ್ಟ್ ಅಲ್ಲಿ. ನಮ್ಗೆ ಏನಾದ್ರು ಅಫಿಷಿಯಲ್ ಆಗಿ PUBG ಮೊಬೈಲ್ ಲೈಟ್ ಐಡಿ ಬಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ ಅಂತ ಏನಾದ್ರು ಮೆನ್ಷನ್ ಮಾಡಿದ್ರೆ ನಾವು ಈಸಿಯಾಗಿ ತಿಳ್ಕೊಬಹುದಿತ್ತು ನಮ್ಗೆ ಐಡಿ ಬಂದ್ಬಿಟ್ಟು ಓದಂಗೆ ಅಂತಾನೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಮೆನ್ಷನ್ ಮಾಡಿಲ್ಲ. ನನಗೆ ಗೊತ್ತಿರೋ ಪ್ರಕಾರ, ನಾನ್ ನಂಬಿರೋ ಪ್ರಕಾರ ನಮಗೆ PUBG ಮೊಬೈಲ್ ಲೈಟ್ ಐಡಿ ಬಂದ್ಬಿಟ್ಟು BGMI ಲೈಟ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಏನೋ ಇದೇ ರೀತಿ ಅನಿಸ್ತಾ ಇದೆ ಅಂತ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ಏನೋ ಒಂದು ಸಣ್ಣ ಹೋಪ್ ಬರುತ್ತೆ ಅಂತ ನಮ್ಮ ಐಡಿ. ನೋಡೋಣ, ಇನ್ನೇನಾದ್ರೂ ಪೋಸ್ಟ್ ನ ಬಿಡ್ತಾ ಇರ್ತಾರೆ, ನೋಡೋಣ. ಅಕಸ್ಮಾತ್ ಏನಾದ್ರು ಬಿಟ್ರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ವೆರಂಗಾ ಮ್ಯಾಪ್ ಬಗ್ಗೆ ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ರು ಕಾಮೆಂಟ್ ಅಲ್ಲಿ. ಈ ವೆರಂಗಾ ಮ್ಯಾಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಈ PUBG ಮೊಬೈಲ್ ಅಲ್ಲಿ ಎರಂಗಲ್ ಮ್ಯಾಪ್ ನ ತೆಗೆದ್ಬಿಟ್ಟು ಅಲ್ಲೊಂದ್ ಪ್ಲೇಸ್, ಸಣ್ಣ ಪ್ಲೇಸ್ ಗಳು ಹಾಕ್ಬಿಟ್ಟು ನಮ್ಗೆ PUBG ಮೊಬೈಲ್ ಲೈಟ್ ಅಲ್ಲಿ ವೆರಂಗಾ ಅಂತಂದು ನಮ್ಗೆ ಕೊಟ್ರು. ಇಲ್ಲಿ ನಮ್ಗೆ ಆ ಪ್ಲೇಸ್ ಮಾತ್ರ ಅಲ್ಲೊಂದ್ ಹಾಕ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ BGMI ಲೈಟ್ ಅಲ್ಲಿ ಏನಪ್ಪಾ ಅಂದ್ರೆ ಫೈಲ್ ಸೈಜ್ ಬಂದ್ಬಿಟ್ಟು ನಮಗೆ 1 GB ಇರೋದ್ರಿಂದ ನಮಗೆ ಅದೇ ರೀತಿ ಸೇಮ್ ಅಲ್ಲೊಂದ್ ಪ್ಲೇಸ್ ಹಾಕ್ಬಿಟ್ಟು ಕೊಡ್ತಾರೆ. ಬಟ್ ನಮಗೆ ಆ ಮ್ಯಾಪ್ ನೇಮ್ ಚೇಂಜ್ ಆಗ್ಬೋದು, ಇಲ್ಲಾಂದ್ರೆ ಆ ಪ್ಲೇಸ್ಗಳು ಚೇಂಜ್ ಆಗ್ಬೋದು. ಮ್ಯಾಪ್ ಬಂದ್ಬಿಟ್ಟು ಚಿಕ್ಕದಾಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಇರಿ, ಇನ್ನೇನಾದ್ರು ಚೇಂಜಸ್ ಏನಾದ್ರು ಮಾಡ್ಬೋದೇನೋ. ಇನ್ನು 5 ದಿನ ಪೆಂಡಿಂಗ್ ಇದೆ ನಮಗೆ ಪ್ರೀ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಕ್ಕೆ. ಇನ್ನು ಈ BGMI ಲೈಟ್ ಬಂದಿರೋದೇ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಆ ವಿಡಿಯೋ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಏನಾದ್ರು ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಲೈಕ್ ಮಾಡ್ಕೊಳ್ರಿ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಎಲ್ರಿಗೂ.